Good evening everyone. Welcome to this session. ನಿಮಗೆ ಚಾಪ್ಟರ್ 2 ಸೆಷನ್ 12ಗೆ ಮತ್ತೆ ಸ್ವಾಗತ ಕೋರ್ತೀನಿ. ನಿಮ್ಮ ಹಿಂದಿನ ಸೆಷನ್ನಲ್ಲಿ ನಾವು ಕನ್ವರ್ಷನ್ಸ್ನ ತಿಳ್ಕೊಂಡ್ವಿ. ಮತ್ತು 2's ಕಾಂಪ್ಲಿಮೆಂಟ್ 1's ಕಾಂಪ್ಲಿಮೆಂಟು, ಬೈನರಿ ಅಡಿಷನು, ಬೈನರಿ ಸಬ್ಟ್ರಾಕ್ಷನು, ಲಾರ್ಜೆಸ್ಟ್ ಟು ಸ್ಮಾಲರ್ ನಂಬರ್, ಸ್ಮಾಲರ್ ಟು ಲಾರ್ಜೆಸ್ಟ್ ಬಂದರೆ ರೂಲ್ಸ್ ಯಾವ ರೀತಿ ಇರಬೇಕು, ಯಾವ ರೀತಿ ಫಾಲೋ ಮಾಡಬೇಕು, ಯಾವ ರೀತಿ ಕನ್ವರ್ಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಇಂದಿನ ಸೆಷನಲ್ಲಿ ಬೈನರಿ ಮಲ್ಟಿಪ್ಲಿಕೇಶನ್, ಬೈನರಿ ಡಿವಿಷನ್ ಮತ್ತು ಗ್ರೇ ಕೋಡ್ ಕನ್ವರ್ಷನ್ಸ್ನ ತಿಳ್ಕೊಳ್ಳೋಣ. ಸೊ ಬೈನರಿ ಮಲ್ಟಿಪ್ಲಿಕೇಶನ್ ಅಂದ್ರೇನು? In most of the computers, multiplication is achieved using addition in this method. The multiplicand is multiplied by each multiplier digit, beginning with the least. Significant digit ಅಂದ್ರೇನು? The result of the multiplication of the multiplicand by a multiplier digit is called a partial product. ನೋಡಿ, ಬೈನರಿ ಮಲ್ಟಿಪ್ಲಿಕೇಶನ್ ಅಂದರೆ ಹಲವಾರು ಕಂಪ್ಯೂಟ್ರಲ್ಲಿ ಮಲ್ಟಿಪ್ಲಿಕೇಶನ್ನ ನಾವು ಮಾಡಬೇಕಾದ್ರೆ ಅಡಿಷನ್ ಮೆಥಡ್ನ ಮಲ್ಟಿಪ್ಲಿಕೆಂಡ್ ಮೆಥಡಲ್ಲಿ ಮಾಡ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಿ ಈಚ್ ಮಲ್ಟಿಪ್ಲೈಯರ್ ಡಿಜಿಟ್ ಜೊತೆ ಬಿಗಿನಿಂಗ್ ವಿತ್ ದ ಲೀಸ್ಟ್ ಮಲ್ಟಿಪ್ಲೈ ವ್ಯಾಲ್ಯೂ ಜೊತೆ ಇರೋ ವ್ಯಾಲ್ಯೂನ ಬರಿತೀವಿ. ಸಿಗ್ನಿಫಿಕೆಂಟ್ ಡಿಜಿಟ್ ಅಂದ್ರೇನು? ದ ರಿಸಲ್ಟ್ ಆಫ್ ದಿ ಮಲ್ಟಿಪ್ಲಿಕೇಶನ್ ಆಫ್ ದಿ ಮಲ್ಟಿಪ್ಲಿಕೆಂಡ್ ಅಂದರೆ ಸಿಕ್ಕಿರುವ ರಿಸಲ್ಟು ಮಲ್ಟಿಪ್ಲಿಕೇಶನ್ ಜೊತೆ ಮಲ್ಟಿಪ್ಲಿಕೆಂಡ್ ಜೊತೆ ಸಿಕ್ಕಿರುವ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಕ್ಕಿರುವ ಡಿಜಿಟ್ನ ನಾವು ಪಾರ್ಷಿಯಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಏನು ಪಾರ್ಷಿಯಲ್ ಪ್ರಾಡಕ್ಟ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಶನ್ ಅಂದರೆ ಡಿಟರ್ಮಿನ್ ದ ಸೈನ್ ಆಫ್ ದಿ ಪ್ರಾಡಕ್ಟ್ ವಿಲ್ ಡಿಪೆಂಡ್ ಆನ್ ವೆದರ್ ದ ಸೈನ್ ಆಫ್ ಮಲ್ಟಿಪ್ಲಿಕೆಂಡ್ ಆ್ಯಂಡ್ ಮಲ್ಟಿಪ್ಲೈಯರ್ ಆರ್ ಸೇಮ್ ಆರ್ ಡಿಫ್ರೆಂಟ್. ಮಲ್ಟಿಪ್ಲೈ ಮಾಡ್ತಿರುವಂಥ ಪ್ರಾಡಕ್ಟ್ ಸಂಖ್ಯೆ ಸೇಮ್ ಇತ್ತಾ ಅಥವಾ ಡಿಫ್ರೆಂಟ್ ಇತ್ತಾ ಅನ್ನೋದನ್ನು ನೋಡಬೇಕು. Negative number which may be in 2's complement form should be converted to be true. ಬಂದಿರೋ ವ್ಯಾಲ್ಯೂ ನೆಗೆಟಿವ್ ನಂಬರ್ಸ್ might be in the 2's complement form or it might be true. ಕನ್ವರ್ಟ್ ಮಾಡಿದ್ವ ಅಥವಾ ಟ್ರೂನ ಸರಿ ಇದೆಯಾ, ಟ್ರೂ ಫಾರ್ಮಾ ಅಥವಾ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮಾ ಅಂತ ನೋಡಬೇಕು. ಮೂರನೇದು ರೂಲ್ಸು, ದ ಪಾರ್ಷಿಯಲ್ ಪ್ರಾಡಕ್ಟ್ಸ್ ಆರ್ ಜನರೇಟೆಡ್ ಸ್ಟಾರ್ಟಿಂಗ್ ವಿತ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಪಾರ್ಷಿಯಲ್ ಪ್ರಾಡಕ್ಟು ನಾವು ಜನ್ರೇಟ್ ಮಾಡೋದನ್ನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಮುಖಾಂತರ ಮಾಡಬೇಕು. ಮಲ್ಟಿಪ್ಲೈಯರ್, ಇಫ್ ಮಲ್ಟಿಪ್ಲೈಯರ್ ಬಿಟ್ ಈಸ್ 0, ನಾವು ಮಲ್ಟಿಪ್ಲೈ ಮಾಡ್ತಿರೋ ಬಿಟ್ಟು 0 ಆದರೆ ಪಾರ್ಷಿಯಲ್ ಪ್ರಾಡಕ್ಟ್ ಈಸ್ 0. ಇಫ್ ಮಲ್ಟಿಪ್ಲೈಯರ್ ಬಿಟ್ ಈಸ್ 1, ದ ಪಾರ್ಷಿಯಲ್ ಪ್ರಾಡಕ್ಟ್ ಈಸ್ ಶಿಫ್ಟೆಡ್ ಟು 1 ಬಿಟ್ ಆಫ್ ದಿ ಲೆಫ್ಟ್. ನಾವು ಮಲ್ಟಿಪ್ಲೈ ಮಾಡಿರೋವಂಥ ಸಂಖ್ಯೆ 1 ಅಂದರೆ ಅದು ಯಾವ ಕಡೆ ಶಿಫ್ಟ್ ಆಗುತ್ತೆ? ಇಟ್ ಶಿಫ್ಟ್ ಟು ದಿ 1 ಬಿಟ್ ಆಫ್ ದಿ ಲೆಫ್ಟ್. ಅದೇ 0 ಆದರೆ ಏನೂ ವ್ಯತ್ಯಾಸ ಆಗಲ್ಲ, ಇಟ್ ವಿಲ್ ಬಿ 0 ಓನ್ಲಿ. ಅದೇ ಫೈನಲ್ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಈ ಸಕ್ಸೆಸಿವ್ ಪಾರ್ಷಿಯಲ್ ಪ್ರಾಡಕ್ಟ್ ಆಫ್ ದಿ ಸಮ್ ಆಫ್ ದಿ ಪ್ರೀವಿಯಸ್ ಪಾರ್ಷಿಯಲ್ ಪ್ರಾಡಕ್ಟ್. ನಮಗೆ ಫೈನಲ್ ಪ್ರಾಡಕ್ಟ್ ನಮಗೆ ಸಿಗ್ತಿರೋದೇ ವೆನ್ ಒಬ್ಟೈನ್ಡ್ ಬೈ ಈ ಸಕ್ಸೆಸಿವ್ ಪಾರ್ಷಿಯಲ್ ಪ್ರಾಡಕ್ಟ್ ಟು ದಿ ಸಮ್ ಆಫ್ ದಿ ಪ್ರೀವಿಯಸ್ ಪಾರ್ಷಿಯಲ್ ಪ್ರಾಡಕ್ಟ್. ನಮಗೆ ಕೊನೆಗೆ ಸಿಗುವಂಥ ವ್ಯಾಲ್ಯೂ ಫೈನಲ್ ಪ್ರಾಡಕ್ಟ್ ನಮಗೆ ಸಿಗದೆ ಸಕ್ಸೆಸಿವ್ ಪಾರ್ಷಿಯಲ್ ಪ್ರಾಡಕ್ಟ್ ಆಫ್ ಸಮ್ ಪಾರ್ಷಿಯಲ್ ಪ್ರಾಡಕ್ಟ್ ಕೊಟ್ಟಿರುವಂಥ ಬಂದಿರುವಂಥ ಪ್ರಾಡಕ್ಟು ಸಮ್ ಆಫ್ ದಿ ಪ್ರೀವಿಯಸ್ ಪಾರ್ಷಿಯಲ್ ಪ್ರಾಡಕ್ಟ್. ಸಮ್ ಆಫ್ ದಿ ಟೋಟಲ್ ಆ್ಯಡ್ ವಿಲ್ ಬಿ ದ ಪ್ರೀವಿಯಸ್ ಪಾರ್ಷಿಯಲ್ ಪ್ರಾಡಕ್ಟ್. ಇಫ್ ದ ಪ್ರಾಡಕ್ಟ್ ಈಸ್ ನೆಗೆಟಿವ್, ನಮಗೆ ಬಂದಿರೋ ಪ್ರಾಡಕ್ಟ್ ನೆಗೆಟಿವ್ ಆಯ್ತಂದರೆ ದೆನ್ ದ 2's ಕಾಂಪ್ಲಿಮೆಂಟ್ ಆಫ್ ದಿ ಪ್ರಾಡಕ್ಟ್ ಈಸ್ ಡಿಟರ್ಮೆಂಟ್. ನಮಗೆ ಬಂದಿರೋ ಪ್ರಾಡಕ್ಟ್ ಏನಾದರೂ ನೆಗೆಟಿವ್ ಆಯ್ತಂದರೆ ನಾವು ಆ ವ್ಯಾಲ್ಯೂನ 2's ಕಾಂಪ್ಲಿಮೆಂಟ್ ಕಂಡುಹಿಡಿಬೇಕು. ಇಫ್ ದ ಸೈನ್ ಬಿಟ್ ಈಸ್ ಪಾಸಿಟಿವ್ ದೆನ್ ದ ಟ್ರೂ ಫಾರ್ಮ್ ಈಸ್ ರಿಟೈನ್. ಅಕಸ್ಮಾತ್ ಅದು ಪಾಸಿಟಿವ್ ಇದೆ ಅಂದರೆ ಅದನ್ನು ಟ್ರೂ ಫಾರ್ಮು ರಿಟೈನ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ 2's ಕಾಂಪ್ಲಿಮೆಂಟ್ ಮತ್ತೆ ಮಾಡಬೇಕು. ದ ಸೈನ್ ಬಿಟ್ ಈಸ್ ಅಟ್ಯಾಚ್ ಓನ್ಲಿ ಇಫ್ ಇಟ್ ಈಸ್ ಪಾಸಿಟಿವ್. ಇಫ್ ನಾಟ್ ದ ಅಗೇನ್ ಇಫ್ ಇಟ್ ಈಸ್ ನೆಗೆಟಿವ್ ಶುಡ್ ಫಾರ್ಮ್ 2's ಕಾಂಪ್ಲಿಮೆಂಟ್ ಆಫ್ ದಿ ಪ್ರಾಡಕ್ಟ್ ಶುಡ್ ಬಿ ಡಿಟರ್ಮೈನ್. ಸೊ ವಾಟ್ ಈಸ್ ಬೈನರಿ ಡಿವಿಷನ್? Method of binary division. The sign of the quotient is determined depending on whether the sign of the dividend and divisor are same or different. ನಾವು ಕೊಟ್ಟಿರೋ ಸಂಖ್ಯೆನ ಭಾಗಿಸೋದನ್ನು ಡಿವಿಡೆಂಡ್ ಜೊತೆ ಡಿವಿಸರ್ ಜೊತೆ ಭಾಗಿಸ್ಬೇಕಾದ್ರೆ ಕೋಶನ್ನ ಇನಿಷಿಯಲೈಸ್ ಮಾಡಿಕೊಂಡು 0 ಅಂತ ಡಿವೈಸರ್ ಅಥವಾ ಸೇಮ್ ಅಥವಾ ಡಿವೈಸರ್ is subtracted from the dividend using 2's complement addition so as to get the first partial remainder and 1 to the added the quotient to the incremented by 1 if the partial remainder is positive
we move on the next step. If the partial remainder is 0, then that means it is negative and the division is should be complete. ನೋಡಿ, the divisor ಇಲ್ಲಿ ಕೆಲವೊಂದು ರೂಲ್ಸ್ನ ತಿಳ್ಕೊಳ್ಳಿ. The sign of the quotient is determined depend on whether the signs of the dividend, ನಾವು ಡಿವೈಡ್ ಮಾಡ್ತಿರೋ ಅಂಥ ಡಿವಿಡೆಂಡ್ ಮತ್ತು ಡಿವೈಸರ್ ಜೊತೆ ನೋಡ್ಕೊಂಡು the quotient is initialized 0. The divisor is subtracted from the dividend. ಅದನ್ನು ನಾವೇನು ನಮಗೆ ವ್ಯಾಲ್ಯೂ ಬರುತ್ತೆ ಅದ್ರ ಜೊತೆ ನಾವು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಆನಂತರ ಟೂಸ್ ಕಾಂಪ್ಲಿಮೆಂಟ್ ಅಡಿಷನ್ನ ಮಾಡಿದಾಗ ನಮಗೆ ಫಸ್ಟ್ ಪಾರ್ಷಲ್ ರಿಮೈಂಡರ್ ಏನಾದರೂ 1 ಬಂತು ಆ್ಯಂಡ್ ಆ್ಯಡೆಡ್ ಟು ದಿ ಕೋಷಂಟ್ ಈಸ್ ಇನ್ಕ್ರಿಮೆಂಟೆಡ್ ಬೈ 1 ಇಫ್ ದಿಸ್ ಈಸ್ ಪಾರ್ಷಲ್. ಇಲ್ಲ ಅಂದರೆ ರಿಮೈಂಡರ್ ಈಸ್ ಪಾಸಿಟಿವ್ ಅಂತಲೇ ಅರ್ಥ. ವಿ ಮೂವ್ ಆನ್ ದಿ ನೆಕ್ಸ್ಟ್ ಸ್ಟೆಪ್. ಇಫ್ ದಿಸ್ ಪಾರ್ಷಲ್ ರಿಮೈಂಡರ್ ಈಸ್ 0 ಆರ್ ನೆಗೆಟಿವ್, ದ ಡಿವಿಷನ್ ಈಸ್ ಕಂಪ್ಲೀಟ್ ಅಂತ ಅರ್ಥ. ಸೊ they subtract the divisor from the partial remainder and add 1 to the quotient. Now ಕೊಟ್ಟಿರೋ small number ನಾವು subtract the divisor from the partial remainder. ನಮಗೆ partial remainder ಜೊತೆ ನಾವೇನು ಮಾಡಬೇಕು, subtract ಮಾಡಬೇಕು and add 1 to the quotient. ನಾವು ಬಂದಿರೋ quotient ವ್ಯಾಲ್ಯೂ ಜೊತೆ 1 ಆ್ಯಡ್ ಮಾಡಬೇಕು and the result is positive. Result is positive. ಬಂದಿರೋ ಪಾಸಿಟಿವ್ ರಿಸಲ್ಟ್ ರಿಪೀಟ್ ದ ನೆಕ್ಸ್ಟ್ ಪಾರ್ಷಿಯಲ್ ರಿಮೈಂಡರ್. ಇಫ್ ದ ರಿಸಲ್ಟ್ ಈಸ್ 0 ದೆನ್ ದ ನೆಗೆಟಿವ್, ದ ಡಿವಿಷನ್ ಈಸ್ ಶುಡ್ ಬಿ ಕಂಪ್ಲೀಟ್. ಈ ರೀತಿ ನಾವು ಬೈನರಿ ಡಿವಿಷನ್ನ ಮಾಡ್ತಾ ಹೋಗಬೇಕು. ಸೊ ವಾಟ್ ಈಸ್ BCD ಕನ್ವರ್ಷನ್, ಬೈನರಿ ಕೋಡೆಡ್ ಡಿವಿಷನ್? ಬೈನರಿ ಕೋಡೆಡ್ ಡೆಸಿಮಲ್ ಅಂದ್ರೇನು? ಲೆಟ್ಸ್ ಅಂಡರ್ಸ್ಟ್ಯಾಂಡ್. BCD uses in binary number system to specify the decimal numbers 0 to 9. It is composed of 4 bits. The weights are assigned according to the position occupied by the bit. For example, decimal 8421 code, BCD code. 0 ಅಂದರೆ 000, 1 ಅಂದರೆ 001, 2 ಅಂದರೆ 0010, 3 ಅಂದರೆ 0011, ಅದೇ 4 ಅಂದರೆ 0100, 5 ಅಂದರೆ 01016, 6 ಅಂದರೆ 0110, 7 ಅಂದರೆ 011, 8 ಅಂದರೆ 100, 9 ಅಂದರೆ 1001. ಈ ಥರ ಬರೆಯುವಂಥ ಸಂಖ್ಯೆ 8421 ಕೋಡಲ್ಲಿ ಬರೆಯುವಂಥ ಸಂಖ್ಯೆನ ನಾವು ಬೈನರಿ ಕೋಡೆಡ್ ಡೆಸಿಮಲ್ ಕೋಡ್ ಅಂತ ಕರಿತೀವಿ. ಇದರ ಡ್ರಾಬ್ಯಾಕ್ ಏನು, ಡಿಸ್ಅಡ್ವಾಂಟೇಜ್ ಆಫ್ BCD ಅಂದರೆ ಓನ್ಲಿ 10 ಪಾಸಿಬಲ್ ಕಾಂಬಿನೇಷನ್ಸ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಡೆಸಿಮಲ್ ನಂಬರ್ ವೇರ್ ವಿ ರಿಮೈನಿಂಗ್ ಆರ್ 6. ಕಾಂಬಿನೇಷನ್ಸ್ ಆಫ್ 4 ಬಿಟ್ಸ್ ಆರ್ ವೇಟೆಡ್. ಇವೆ ಇಫ್ 2 it is difficult, ನೋಡಿ ಕಾಂಪ್ಲಿಮೆಂಟ್ಸ್ ಯೂಸ್ಡ್ ಇನ್ ಸಬ್ಟ್ರಾಕ್ಷನ್. ಇಫ್ ಇಟ್ ಈಸ್ ಡಿಫಿಕಲ್ಟ್ ವಿ ವಿಲ್ ಒಬ್ಟೈನ್ ದಿ ಕಾಂಪ್ಲಿಮೆಂಟ್ಸ್ ಯೂಸಿಂಗ್ ಇನ್ ಸಬ್ಟ್ರಾಕ್ಷನ್. ನೋಡಿ 8421 ಕೋಡ್ ಯಾವ ರೀತಿ ಬರುತ್ತೀವಿ, ರಿಪೀಟೆಡ್ ಟ್ವೈಸ್. ನೋಡಿ 0, ನಾನು ನಿಮ್ಗೆ ಅವಾಗಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. 0 8421 ಕೋಡ್ ಬರೆದಾಗ 00 ಆಗುತ್ತೆ. 1 ಅಂದರೆ 001, 2 ಅಂದರೆ 0010, 3 ಅಂದರೆ 0011, 4 ಅಂದರೆ 0100, 5 ಅಂದರೆ 1011. ನೋಡಿ ಇದು ವೇಟೆಡ್ ಕೋಡ್ ಅಂತ ಕರಿತೀವಿ. ದಿಸ್ ಈಸ್ ಅನ್ವೇಟೆಡ್ ಕೋಡ್. ಇಲ್ಲಿ ಏನೂ ವೇಟ್ ಕೊಟ್ಟಿಲ್ಲ, ನಾವು ಸಂಖ್ಯೆನ ಬರೆದಿದ್ದೀವಿ ಅಷ್ಟೇ. ಇಲ್ಲಿ ವೇಟ್ ಕೊಟ್ಟ ತಕ್ಷಣ ನೋಡಿ 5 ಇಟ್ಸ್ ನಥಿಂಗ್ ಬಟ್ 0100, 5 ಈಸ್ ನಥಿಂಗ್ ಬಟ್ 011, 1 ಅಲ್ಲಿ ಆ್ಯಡ್ ಆಯಿತು. 6 11100, 7 1101, 8 1110 and 9 all 4 bits, 5 bits are 1. So like this the weighted will be given to the bits and this we call as an weighted BCD code. ಅದೇ ಥರ ಗ್ರೇ ಕೋಡ್. ಗ್ರೇ ಕೋಡ್ ಬಂದು ಗ್ರೇ ಕೋಡ್ ಇಸ್ ಎ ನಾನ್ ವೇಟೆಡ್ ಕೋಡ್. ಅದಕ್ಕೆ ವೇಟ್ ಕೊಡೋದಿಲ್ಲ. ಇಟ್ ಯೂಸ್ ಟು ರೆಪ್ರೆಸೆಂಟ್ ಟು ಕನ್ವರ್ಟ್ ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್ ಸಿಗ್ನಲ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಡಿಫರ್ ಫ್ರಮ್ ಪ್ರಿಸೀಡಿಂಗ್ ನಂಬರ್ ಬೈ ಎ ಸಿಂಗಲ್ ಬಿಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎನ್ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂತ ಕೂಡ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಎ ರಿಫ್ಲೆಕ್ಟೆಡ್ ಕೋಡ್ ಆರ್ ಸೈಕ್ಲಿಕ್ ಕೋಡ್. ಬೈನರಿ ಟು ಗ್ರೇ ಕೋಡ್ ಕನ್ವರ್ಷನ್ ನಾವು ಮಾಡಬೇಕಾದ್ರೆ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇನ್ ದ ಗ್ರೇ ಕೋಡ್ ಈಸ್ ಸೇಮ್ ಆಸ್ ದಿ ಕರಸ್ಪಾಂಡಿಂಗ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇನ್ ದ ಬೈನರಿ ನಂಬರ್. Going from the left to right, each adjacent pair of binary coded bit are added to the next gray bit. The carries generated are ignored. ನೋಡಿ ಇಲ್ಲಿ ಎಕ್ಸಾಂಪಲ್ ಬೈನರಿ ನಂಬರ್ಸ್ ಕೊಟ್ಟಿದ್ದೀವಿ. 111 ಗ್ರೇ ಕೋಡ್ ಅಂದರೆ 1ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀವಿ.
So it will be 1 plus 1 0. So ignore carry, again 1 plus 1 0, ignore carry, 1 plus 1 0, ignore carry. ನೋಡಿ 1 ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ, ನಾವು 1 ಬಿಟ್ ಜೊತೆ ಕೂಡಿದ್ವಿ, 1 ಪ್ಲಸ್ 1 ಕೂಡಿದ ತಕ್ಷಣ ವಿ ಗೆಟ್ 1 ಪ್ಲಸ್ 1 0. ಅದೇ ಥರ 1 ಪ್ಲಸ್ 1 ಪಕ್ಕದ ನಂಬರ್ ಜೊತೆ ಕೂಡಿದಾಗ 0, 1 plus 1 0. So this is how the binary number will be converted into grey code. ಅದೇ ಗ್ರೇ ಟು ಬೈನರಿ ಮಾಡಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ diagonal wise addition ಮಾಡ್ತಾ ಹೋಗಬೇಕು. The most significant bit in the binary is same as corresponding to the most significant bit in the grey code. ನೋಡಿ ಇಲ್ಲಿ going from left to right, each binary code generated is added to the grey code bit in the next adjacent bit position. The carries are generated, if it is generated also it is ignored. ನೋಡಿ ಗ್ರೇ ಕೋಡ್ ನಂಬರ್ಸ್ ಈ ಥರ ಬಂದಾಗ 4 ನಂಬರ್ ಇದೆ, ಗ್ರೇನ ಬೈನರಿ ಕನ್ವರ್ಟ್ ಮಾಡ್ಕೊಂಡೆ ಫಸ್ಟ್ ಬಿಟ್ ನಂಬರ್ ಹಂಗೆ ಇಟ್ಕೊಳ್ಬೇಕು. ಆ ನಂತರ ಆ ಸಂಖ್ಯೆನ ಆ ಗ್ರೇ ಕೋಡ್ ನಂಬರ್ ಜೊತೆ ಡಯಾಗ್ನಲಿ ಆ್ಯಡ್ ಮಾಡ್ಕೊಳ್ಬೇಕು. 1 ಪ್ಲಸ್ 1 0, ಕ್ಯಾರಿ ಬಂತು ಇಗ್ನೋರ್ ಮಾಡಿ, ಮತ್ತೆ ಬಂದಿರೋ ಸಂಖ್ಯೆನ ಇನ್ನೊಂದು ಗ್ರೇ ಕೋಡ್ ಜೊತೆ ಆ್ಯಡ್ ಮಾಡಿ 0 ಪ್ಲಸ್ 1 ಸಿಕ್ತು, ಮತ್ತೆ ಬಂದಿರೋ ನಂಬರ್ನ 1 ಪ್ಲಸ್ 1 0. ಲೈಕ್ ದಿಸ್ ಕೊಟ್ಟಿರೋ ಸಂಖ್ಯೆ ಏನು 111, ಅದನ್ನು ಬೈನರಿ ಮಾಡಬೇಕಾದ್ರೆ 1 ಬಿಟ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಬೇಕು. ಆ 1 ಬಿಟ್ ಜೊತೆ ನಾವು ಡಯಾಗ್ನಲ್ ವೈಸು ನೆಕ್ಸ್ಟ್ ಆಫ್ ದಿ ಗ್ರೇ ಕೋಡ್ ನಂಬರ್ನ ಆ್ಯಡ್ ಮಾಡಿ ಬಂದಿರೋ ರಿಸಲ್ಟ್ನ ಕೂಡಿಟ್ಟು ಇಡಬೇಕು. 1 ಪ್ಲಸ್ 1 0, 1 ಪ್ಲಸ್ 1 0, ಕ್ಯಾರಿ 1 ಪ್ಲಸ್ 1 0, ಕ್ಯಾರಿ ಇಗ್ನೋರ್ ಮಾಡಬೇಕು. ಅದೇ ಥರ 0 ಪ್ಲಸ್ 1 1, 1 ಪ್ಲಸ್ 1 0, ಇಗ್ನೋರ್ ದಿ ಕ್ಯಾರಿ. ಈ ಥರ ಗ್ರೇ ಟು ಬೈನರಿ, ಬೈನರಿ ಟು ಗ್ರೇ ನಾವು ಅಡಿಷನ್ ಮಾಡ್ಕೊಳ್ಬೇಕು. ಸೊ ಮತ್ತೊಂದು ಸರಿ ನಿಮಗೆ ಪ್ರತಿಯೊಂದು ಸೆಷನ್ ಬಗ್ಗೆ ಮೀನ್ಸ್ ಪ್ರತಿಯೊಂದು ಡಿವಿಷನ್ಸ್ ಬಗ್ಗೆ ಮತ್ತು BCD ಬಗ್ಗೆ ಹೇಳ್ತೀನಿ, ರಿವಿಷನ್ ಮಾಡ್ತೀನಿ. ನೋಡಿ ಬೈನರಿ ಮಲ್ಟಿಪ್ಲಿಕೇಷನಲ್ಲಿ ನಾವು ಸಂಖ್ಯೆನ ಮಲ್ಟಿಪ್ಲೈ ಮಾಡ್ತೀವಿ ಮತ್ತು ಅದ್ರ ಜೊತೆ ಬಂದಿರೋ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದೇ ಪಾರ್ಷಿಯಲ್ ಪ್ರಾಡಕ್ಟ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಷನ್ ಮಾಡುವಾಗ ನಾವೇನು ಮಾಡ್ತೀವಿ, ನೆಗೆಟಿವ್ ನಂಬರ್ಸ್ ಇದ್ದರೆ 2's ಕಾಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನು ಪಾರ್ಷಿಯಲ್ ಜೊತೆ ಸಿಗ್ನಿಫಿಕೆಂಟ್ ಮಲ್ಟಿಪ್ಲೈ ಮಾಡಬೇಕು. ಆ ಮಲ್ಟಿಪ್ಲೈಯರ್ ಜೊತೆ 0 ಬಿಟ್ನ ಆ್ಯಡ್ ಮಾಡಿ ನಾವು ಫೈನಲ್ ಪ್ರಾಡಕ್ಟ್ನ ಆ್ಯಡ್ ಮಾಡಿ ಆ ಪಾರ್ಷಿಯಲ್ ಪ್ರಾಡಕ್ಟ್ ಜೊತೆ ನಾವು 2's ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇಫ್ ಇಟ್ ಈಸ್ ಪಾಸಿಟಿವ್ ನಾವು 2's ಕಾಂಪ್ಲಿಮೆಂಟ್ ಅಂತೀರಿ, ಟ್ರೂ ಫಾರ್ಮ್ನ ರಿಟೈನ್ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ಸಿಗ್ನಿಫಿಕೆಂಟ್ ಬಿಟ್ನ ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ, ಸೊ ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ. ಅದೇ ಬೈನರಿ ಡಿವಿಷನ್ ಇದ್ದಾಗ ದ ಸೈನ್ ಆಫ್ ದಿ ಕ್ವೋಷನ್ ಆ್ಯಸ್ ಯೂಶುವಲ್ ಡಿಟರ್ಮಿನ್ ಮಾಡ್ತೀವಿ, ಅದನ್ನು ಡಿವಿಡೆಂಡ್ ಜೊತೆ ಡಿವಿಸರ್ ಜೊತೆ ಭಾಗಿಸ್ತೀವಿ. ಇನಿಷಿಯಲ್ ಆಸ್ 0, ದ divisor will be as usual subtracted and it will be done by using 2's complement addition. And first partial remainder ಏನಾದರೂ 1 ಇದೆ ಅಂದರೆ it is added to the quotient incremented by 1 if this is partial. Remainder is positive, we move on to the next step. If not, the partial remainder is 0 and the negative division is complete. ಈ ರೀತಿ ನಾವು ಡಿವಿಷನ್ನ ಮಾಡ್ತೀವಿ. ಸೊ ಅದೇ ಥರ BCD ಕನ್ವರ್ಷನ್ ಮಾಡಬೇಕಾದ್ರೆ 8421 ಕೋಡ್ ಕನ್ವರ್ಷನ್ ಅಂತ ಹೇಳ್ತೀವಿ. BCD ಕೋಡ್ಗೆ ಇಟ್ ವಿಲ್ ಕಂಪೋಸಿಡ್ ಆಫ್ 4 ಬಿಟ್ಸು. ಇದರಲ್ಲಿ ವೇಟೆಡ್ ಕೋಡ್, ಅನ್ವೇಟೆಡ್ ಕೋಡ್ ಅಂತ ಬರುತ್ತೆ. ವೇಟೆಡ್ ಕೋಡ್ಗೆ ನಾವು ವೇಟ್ ಕೊಡೋದಿಲ್ಲ ಪೊಸಿಷನ್ಗೆ, ಸೊ ಇಲ್ಲಿ ನಾವು 0ಗೆ 00ನೇ ಬರಿತೀವಿ, 1ಗೆ 001, 2ಗೆ 0010, 3ಗೆ 001, 4ಗೆ 0100, 5ಗೆ 0101, 6ಗೆ 0110, ಅದೇ 7ಗೆ 0111, 8 1000, 9 1001. ಅದೇ ನಾವು ಡ್ರಾಬ್ಯಾಕ್ ಬಂದಾಗ ಓನ್ಲಿ 10 ಪಾಸಿಬಲ್ ಕಾಂಬಿನೇಷನ್ ವಿ ರೆಪ್ರೆಸೆಂಟೆಡ್ ನಂಬರ್ಸ್ ಆ್ಯಂಡ್ ರಿಮೈನಿಂಗ್ಸ್ ಆರ್ 6 combinations of 4 bits are wasted. So if it is difficult to obtain the complement used in this subtraction, ಅದೇ ನಾವು ವೇಟೆಡ್ ಕೋಡ್ ಕೊಡುವಾಗ 8421 ಅಲ್ಲಿ ವೇಟೆಡ್ ಟು ರಿಪೀಟೆಡ್ ಟ್ವೈಸ್ ಮಾಡಿದಾಗ ನೋಡಿ 00 ಅಂದರೆ 00, 001, 010, 011, 0100, 1001. ಇಲ್ಲಿ 5ಗೆ ಏನಾಯಿತು 1001 ಒಂದು ವೇಟ್ ಕೊಡ್ತಾ ಹೋದ್ವಿ. ಅದೇ ಥರ 6ಗೆ 1100, 1101, 7ಗೆ 8 1110, 9 ಆ್ಯಸ್ ಯೂಶುವಲ್ ವೇಟ್.
ಸೊ ಈ ಥರ ನಾವು ವೇಟೆಡ್ ಕೋಡ್ನ ಕೊಟ್ವಿ. ವೆನ್ ಯು ಕಮ್ ಫಾರ್ ದಿ ಗ್ರೇ ಕೋಡನ್ನು ನಾನ್ ವೇಟೆಡ್ ಕೋಡ್ ಅಂತ ಕೂಡ ಕರಿತೀವಿ. ಇಟ್ ಇಸ್ ಪ್ರೆಸಿಡೆಡ್ ಬೈ ಎ ಸಿಂಗಲ್ ಬಿಟ್. ಮತ್ತು ಯೂನಿ ಡಿಸ್ಟೆನ್ಸ್ ಕೋಡ್ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ರಿಫ್ಲೆಕ್ಟೆಡ್ ಕೋಡ್ ಮತ್ತು ಸೈಕ್ಲಿಕ್ ಕೋಡ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಬೈನರಿ ಟು ಗ್ರೇ ಕೋಡ್ ಕನ್ವರ್ಷನ್ ಮಾಡುವಾಗ ಸೈಕ್ಲಿಕ್ ಕೋಡ್ ಮಾಡ್ಕೊತೀವಿ. ಗ್ರೇ ಟು ಬೈನರಿ ಮಾಡುವಾಗ ರಿಫ್ಲೆಕ್ಟೆಡ್ ಕೋಡ್ ಮಾಡ್ಕೊತೀವಿ. ನೋಡಿ, ಬೈನರಿ ಟು ಗ್ರೇ ಕೋಡ್ ಕನ್ವರ್ಷನ್ ಮಾಡುವಾಗ ದ ಮೋಸ್ಟ್ ಆಫ್ ದಿ ಗ್ರೇ ಕೋಡ್ ಇನ್ ದ ಸೇಮ್ ಕರೆಸ್ಪಾಂಡ್ ಟು ಮೋಸ್ಟ್ ಸಿಗ್ನಿಫಿಕೆಂಟ್ ಇನ್ ಬೈನರಿ ನಂಬರ್ ಮಾಡ್ಕೊತೀವಿ. ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಈಚ್ adjacent pairs of the binary code will be added to the next gray bit and the carries will be ignored. ನೋಡಿ, ಬೈನರಿ ನಂಬರ್ಸ್ 1 1 1 ಗ್ರೇ ಕೋಡ್ ಮಾಡುವಾಗ 1 ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಆನಂತರ ಸರ್ಕ್ಯುಲರ್ ಮೋಷನಲ್ಲಿ ಅಡಿಷನ್ ಮಾಡಬೇಕು. 1 + 1 ಅಂದರೆ 0. ಆ್ಯಸ್ ಯೂಶುವಲ್ ಕ್ಯಾರಿ ಬಂದರೆ ಇಗ್ನೋರ್ ಮಾಡಿ. ಅಗೇನ್ 1 ಜೊತೆ 1ನ ಮತ್ತೆ ಕೂಡಿ ನೆಕ್ಸ್ಟ್ ಬಿಟ್ ಜೊತೆ ಕೂಡಿ 0 ಇಗ್ನೋರ್ ಮಾಡಿ. ಕ್ಯಾರಿ ಬಂದರೆ 1 + 1 0. ಅದೇ ಗ್ರೇ ಟು ಬೈನರಿ ಮಾಡುವಾಗ ಡಯಾಗ್ನಲ್ ರಿಫ್ಲೆಕ್ಟೆಡ್ ಪ್ರೊಸೀಜರ್ನ ಮಾಡಬೇಕು. ದ ಮೋಸ್ಟ್ ಸಿಗ್ನಿಫಿಕೆಂಟ್ ಇನ್ ದ ಬೈನರಿ ಈಸ್ ಸೇಮ್ ಆಸ್ ದಿ ಕರೆಸ್ಪಾಂಡಿಂಗ್ ಮೋಸ್ಟ್ ಸಿಗ್ನಿಫಿಕೆಂಟ್ ಇನ್ ದ ಗ್ರೇ ಕೋಡ್. ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಈಚ್ ಬೈನರಿ ಗ್ರೇ ಕೋಡ್ ಜನರೇಟೆಡ್ ಈಸ್ ಆಡೆಡ್ ಟು ದಿ ಗ್ರೇ ಕೋಡ್ ಬಿಟ್ ಇನ್ ದ ನೆಕ್ಸ್ಟ್ adjacent bit position. The carries are generated. If it is generated, ignored. ನೋಡಿ, ಗ್ರೇ ಕೋಡ್ 1 1 1 1 4 ಒಂದಿದೆ. ಇದನ್ನು 1 ಆ್ಯಸ್ ಇಟ್ ಈಸ್ ಇಡಬೇಕು. ರಿಫ್ಲೆಕ್ಟೆಡ್ ಪೊಸಿಷನ್ ಮಾಡ್ತಿರೋದ್ರಿಂದ ಇಲ್ಲಿ 1 + 1 0 ಕ್ಯಾರಿ ಓವರ್ 1 ಇಗ್ನೋರ್. 0 + 1 is 1. ಅಗೇನ್ 0 + 1 1 ಬರ್ಕೊಳ್ಳಿ. 1 + 1 0 ignore the carry. Like this the gray to binary to gray will be done. Hope you have understand all this conversation and we will meet in the next session. Thank you.